ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಸಿಲಿಂಡರ್. ರಿಪಬ್ಲಿಕ್ ಕನ್ನಡದಲ್ಲಿ ಸಿಲಿಂಡರ್ ದಂಧೆ ಎಕ್ಸ್ಪೋಸ್. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯನ್ನೇ ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. 2,500 ರೂಪಾಯಿ ಬೆಲೆಯ ಸಿಲಿಂಡರ್ನ ಬರೋಬ್ಬರಿ 7,500ಕ್ಕೆ ಮಾರಾಟ ಮಾಡ್ತಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ಯಾಸ್ ಏಜೆನ್ಸಿಗಳ ಕರಾಳ ಗ್ಯಾಸ್ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಒಂದು ಬೇಕಾಯ್ತು. ಅಲ್ಲ ಇದು ದೊಡ್ಡದು ಬೇಕಾಯ್ತು. ಅದೇನು ಇದೆಲ್ಲ ಇಲ್ಲ, ನಮ್ದು ಬಂದು ಪ್ರೈವೇಟ್ LPG, ಪ್ರೈವೇಟ್ ಸಿಲಿಂಡರ್, ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡಬೇಕು. ಅದು ನಿಮಗೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಪಾಪ. ಎಷ್ಟಾಗುತ್ತೆ ಅದು ಸಿಲಿಂಡರ್ ಬಂದು ನಿಮಗೆ 3,300 ರೂಪಾಯಿ, ಸಾರಿ 4,300 ರೂಪಾಯಿ ಇದೆ ಸಿಲಿಂಡ್ರನ್ನೇ. ಗ್ಯಾಸು ಸಿಲಿಂಡ್ರಿಗೆ ಬಂದು 2,500 ರೂಪಾಯಿ ಡೆಪಾಸಿಟ್ ಕೊಟ್ಟು ಹೋಗ್ಬೇಕು. ವಾಪಸ್ ತಾವಂಗ್ ಕೊಟ್ರೆ ಅದನ್ನ ರಿಟರ್ನ್ ಮಾಡ್ತೀರಾ? ಕೊಡ್ತೇವೆ. ಒಂದಿನ ನಿಮ್ದು ಫಂಕ್ಷನ್ ಮುಗ್ಗಡೆಗೆ ಎತ್ಕೊ ಬರ್ಬೇಕು. ಅದೀಗ ಶನಿವಾರ ಸಂಜೆ ಬಂದು ಇಟ್ಕೊಂಡು ಹೋಗ್ಬೇಕಾ ನಾವು? ಶನಿವಾರ ಯಾವಾಗ ಬೇಕು ನಿಮ್ಗೆ? ನಮಗೆ ಶನಿವಾರ ಸಂಜೆ ಬೇಕು. ಭಾನುವಾರ ಇರೋದಲ್ವಾ, ಶನಿವಾರ ಸಂಜೆ ಎತ್ಕೊಂಡು ಹೋಗ್ಬೇಕು ನಾನು. ಭಾನುವಾರ ಸಾಯಂಕಾಲ ಸಿಲಿಂಡರ್ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಅದಕ್ಕೇನು ಬಾಡಿಗೆ ಇಲ್ಲ ತಾನೆ? ಬಾಡಿಗೆ ಇಲ್ಲ. ನೀವೇನಾರ ನಾವು ಹೇಳಿದ್ ಒಂದ್ ದಿನ ಮೀಸ ಕಂಪ್ನಿನ ರೂಲ್ಸ್ ಆಗಿದೆ. ಒಂದು ದಿನಕ್ಕೆ 100 ರೂಪಾಯಿ ಇಟ್ಕೋತಾರೆ. ಅದೇನು ಸಮಸ್ಯೆ ಆಗಲ್ವಾ? ಇಂಡಿಯನ್ ಭಾರತ್ ಆ ಥರ ಏನು? ನೀವು ಅಲ್ಲಿ ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಲ್ಲಿ. ಇಲ್ಲಿ ಅಲ್ಲ ಇದ್ರ ಚೌಟ್ರಿ ಇದೆಲ್ಲ ಮನೆ ಹತ್ರನೇ. ಇದ್ರ ಸ್ಟವ್ ಇದ್ರ ಮಾಡ್ಬೇಕಾ? ಗ್ಯಾಸ್ದು ಇದು ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕು. ಇದ್ರದ್ದೇ ಚೇಂಜ್ ಮಾಡ್ಬೇಕಾ? ಅದನ್ನು ಸಪ್ರೇಟ್ ತಗೊಂಡೋಗ್ಬೇಕು ನಾವೀಗ. ದೊಡ್ಡವಲ್ಲ ತಗೊಳ್ಳೋದು. ಹೌದೌದು, ಡಬಲ್ ಗೌರ್ಮೆಂಟ್ ರೆಗ್ಯುಲೇಟರ್ ಇರುತ್ತೆ. ಹೌದು, ಪ್ರೈವೇಟ್ ರೆಗ್ಯುಲೇಟರ್ ಇದು ಡಬಲ್ ಗ್ಯಾಸ್. ಅದು ಅದರ ಹಾಕೊಳ್ಳಿ, ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕು ಅಷ್ಟೇ. ಚೇಂಜ್ ಮಾಡ್ಬೇಕಾ? ಎಷ್ಟಾಗುತ್ತಣ್ಣ ಅದು? ಎಲ್ಲ ನೀವು ಆಗತ್ತೆ. ಎಲ್ಲ ಬಂಡವಾಳ ಹಾಕ್ಬೇಕಂದ್ರೆ 4,300 ರೂಪಾಯಿ ಅನ್ಕೊಳ್ಳಿ. ಅಂದ್ರೆ ಇವತ್ತು ತಗೊಂಡ್ರೆ ಶನಿವಾರ ರೇಟ್ ಏನು? ಶನಿವಾರ ಬಂದು ಒಂದು 3:30-4 ಗಂಟೆಗೆ ನಾವು ಶನಿವಾರ ರೇಟ್ ಏನಿರುತ್ತೋ ಗೊತ್ತಿಲ್ಲ ಅಣ್ಣ. ಹೇಳೋಣ ಅಷ್ಟೇ ಅಣ್ಣ. 4,300 ರೂಪಾಯಿ ಗ್ಯಾಸು ಇವತ್ತು. ಅದು ಮತ್ತೆ ರೆಗ್ಯುಲೇಟರ್ ಒಂದು 350 ರೂಪಾಯಿ ರೆಗ್ಯುಲೇಟರ್, 7,000 ರೂಪಾಯಿ ಡೆಪಾಸಿಟ್. 7,000 7,500 7,300 ಕಮ್ಮಿ ಆಗಲ್ಲ. ನೋಡಿದ್ರಲ್ವಾ ರಾಜ್ಯ ರಾಜಧಾನಿಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟವನ್ನ, ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯನ್ನೇ ಹೇಗೆ ಬಂಡವಾಳ ಮಾಡಿಕೊಳ್ತಿದ್ದಾರೆ ಅಂತ. ರಿಪಬ್ಲಿಕ್ ಕನ್ನಡ ಕರಾಳ ಸಿಲಿಂಡರ್ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಸರ್ಕಾರ ಇನ್ನಾದ್ರೂ ಕೂಡ ಈ ದಂಧೆಕೋರರಿಗೆ ಮೂಗುದಾರ ಹಾಕಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಸಿಲಿಂಡರ್. ರಿಪಬ್ಲಿಕ್ ಕನ್ನಡದಲ್ಲಿ ಸಿಲಿಂಡರ್ ದಂಧೆ ಎಕ್ಸ್ಪೋಸ್. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯನ್ನೇ ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. 2,500 ರೂಪಾಯಿ ಬೆಲೆಯ ಸಿಲಿಂಡರ್ನ ಬರೋಬ್ಬರಿ 7,500ಕ್ಕೆ ಮಾರಾಟ ಮಾಡ್ತಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ಯಾಸ್ ಏಜೆನ್ಸಿಗಳ ಕರಾಳ ಗ್ಯಾಸ್ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಒಂದು ಬೇಕಾಯ್ತು. ಅಲ್ಲ ಇದು ದೊಡ್ಡದು ಬೇಕಾಯ್ತು. ಅದೇನು ಇದೆಲ್ಲ ಇಲ್ಲ, ನಮ್ದು ಬಂದು ಪ್ರೈವೇಟ್ LPG, ಪ್ರೈವೇಟ್ ಸಿಲಿಂಡರ್, ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡ್ಬೇಕು. ಅದು ನಿಮಗೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಪಾಪ. ಎಷ್ಟಾಗುತ್ತೆ ಅದು ಸಿಲಿಂಡರ್ ಬಂದು ನಿಮಗೆ 3,300 ರೂಪಾಯಿ, ಸಾರಿ 4,300 ರೂಪಾಯಿ ಇದೆ ಸಿಲಿಂಡ್ರನ್ನೇ. ಗ್ಯಾಸು ಸಿಲಿಂಡ್ರಿಗೆ ಬಂದು 2,500 ರೂಪಾಯಿ ಡೆಪಾಸಿಟ್ ಕೊಟ್ಟು ಹೋಗ್ಬೇಕು. ವಾಪಸ್ ತಾವಂಗ್ ಕೊಟ್ರೆ ಅದನ್ನ ರಿಟರ್ನ್ ಮಾಡ್ತೀರಾ? ಕೊಡ್ತೇವೆ. ಒಂದಿನ ನಿಮ್ದು ಫಂಕ್ಷನ್ ಮುಗ್ಗಡೆಗೆ ಎತ್ಕೊ ಬರ್ಬೇಕು. ಅದೀಗ ಶನಿವಾರ ಸಂಜೆ ಬಂದು ಇಟ್ಕೊಂಡು ಹೋಗ್ಬೇಕಾ ನಾವು? ಶನಿವಾರ ಯಾವಾಗ ಬೇಕು ನಿಮ್ಗೆ? ನಮಗೆ ಶನಿವಾರ ಸಂಜೆ ಬೇಕು. ಭಾನುವಾರ ಇರೋದಲ್ವಾ, ಶನಿವಾರ ಸಂಜೆ ಎತ್ಕೊಂಡು ಹೋಗ್ಬೇಕು ನಾನು. ಭಾನುವಾರ ಸಾಯಂಕಾಲ ಸಿಲಿಂಡರ್ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಅದಕ್ಕೇನು ಬಾಡಿಗೆ ಇಲ್ಲ ತಾನೆ? ಬಾಡಿಗೆ ಇಲ್ಲ. ನೀವೇನಾರ ನಾವು ಹೇಳಿದ್ ಒಂದ್ ದಿನ ಮೀಸ ಕಂಪ್ನಿನ ರೂಲ್ಸ್ ಆಗಿದೆ. ಒಂದು ದಿನಕ್ಕೆ 100 ರೂಪಾಯಿ ಇಟ್ಕೋತಾರೆ. ಅದೇನು ಸಮಸ್ಯೆ ಆಗಲ್ವಾ? ಇಂಡಿಯನ್ ಭಾರತ್ ಆ ಥರ ಏನು? ನೀವು ಅಲ್ಲಿ ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಲ್ಲಿ. ಇಲ್ಲಿ ಅಲ್ಲ ಇದ್ರ ಚೌಟ್ರಿ ಇದೆಲ್ಲ ಮನೆ ಹತ್ರನೇ. ಇದ್ರ ಸ್ಟವ್ ಇದ್ರ ಮಾಡ್ಬೇಕಾ? ಗ್ಯಾಸ್ದು ಇದು ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕು. ಇದ್ರದ್ದೇ ಚೇಂಜ್ ಮಾಡ್ಬೇಕಾ?
ಅದನ್ನು ಸಪ್ರೇಟ್ ತಗೊಂಡೋಗ್ಬೇಕು ನಾವೀಗ. ದೊಡ್ಡವಲ್ಲ ತಗೊಳ್ಳೋದು. ಹೌದೌದು, ಡಬಲ್ ಇದು. ಗೌರ್ಮೆಂಟ್ ರೆಗ್ಯುಲೇಟರ್ ಇರುತ್ತೆ, ಹೌದು. ಪ್ರೈವೇಟ್ ರೆಗ್ಯುಲೇಟರ್ ಇದು ಡಬಲ್ ಗ್ಯಾಸ್ ಅದು. ಅದರ ಹಾಕೊಳ್ಳಿ, ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಷ್ಟೇ. ಚೇಂಜ್ ಮಾಡ್ಬೇಕಾ? ಎಷ್ಟಾಗುತ್ತಣ್ಣ ಅದು? ಎಲ್ಲ ನೀವು ಆಗತ್ತೆ, ಎಲ್ಲ ಬಂಡವಾಳ ಹಾಕ್ಬೇಕಂದ್ರೆ 4300 ರೂಪಾಯಿ ಅನ್ಕೊಳ್ಳಿ. ಅಂದ್ರೆ ಇವತ್ತು ತಗೊಂಡ್ರೆ ನೀವು ಶನಿವಾರ ರೇಟ್ ಏನು? ನಾನು ಶನಿವಾರಕ್ಕೆ ಶನಿವಾರ ಬಂದು ಒಂದು 3:30-4 ಗಂಟೆಗೆ ನಾವು ಶನಿವಾರ ರೇಟ್ ಏನಿರುತ್ತೋ ಗೊತ್ತಿಲ್ಲ ಅಣ್ಣ. ಹೇಳೋಣ ಅಷ್ಟೇ ಅಣ್ಣ. 4300 ರೂಪಾಯಿ ಗ್ಯಾಸು ಇವತ್ತು. ಅದು ಮತ್ತೆ ರೆಗ್ಯುಲೇಟರ್ ಒಂದು 350 ರೂಪಾಯಿ ರೆಗ್ಯುಲೇಟರ್, 700 ರೂಪಾಯಿ ಡೆಪಾಸಿಟ್. 7,000. 7,500 7,500. 7,300. ಕಮ್ಮಿ ಆಗಲ್ಲ. ನೋಡಿದ್ರಲ್ವಾ ರಾಜ್ಯ ರಾಜಧಾನಿಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟವನ್ನ, ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯನ್ನೇ ಹೇಗೆ ಬಂಡವಾಳ ಮಾಡಿಕೊಳ್ತಿದ್ದಾರೆ ಅಂತ. ರಿಪಬ್ಲಿಕ್ ಕನ್ನಡ ಕರಾಳ ಸಿಲಿಂಡರ್ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಸರ್ಕಾರ ಇನ್ನಾದ್ರೂ ಕೂಡ ಈ ದಂಧೆಕೋರರಿಗೆ ಮೂಗುದಾರ ಹಾಕಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಸಿಲಿಂಡರ್. ರಿಪಬ್ಲಿಕ್ ಕನ್ನಡದಲ್ಲಿ ಸಿಲಿಂಡರ್ ದಂಧೆ ಎಕ್ಸ್ಪೋಸ್. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯನ್ನೇ ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. 2,500 ರೂಪಾಯಿ ಬೆಲೆಯ ಸಿಲಿಂಡರ್ನ ಬರೋಬ್ಬರಿ 7,500ಕ್ಕೆ ಮಾರಾಟ ಮಾಡ್ತಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ಯಾಸ್ ಏಜೆನ್ಸಿಗಳ ಕರಾಳ ಗ್ಯಾಸ್ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಒಂದು ಬೇಕಾಯ್ತು. ಅಲ್ಲ, ಇದು ದೊಡ್ಡದು ಬೇಕಾಯ್ತು. ಅದೇನು ಇದೆಲ್ಲ ಇಲ್ಲ. ನಮ್ದು ಬಂದು ಪ್ರೈವೇಟ್ LPG, ಪ್ರೈವೇಟ್ ಸಿಲಿಂಡರ್, ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡ್ಬೇಕು. ಅದು ನಿಮಗೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಪಾಪ. ಎಷ್ಟಾಗುತ್ತೆ ಅದು? ಸಿಲಿಂಡರ್ ಬಂದು ನಿಮಗೆ 3,300 ರೂಪಾಯಿ, ಸಾರಿ 4,300 ರೂಪಾಯಿ ಇದೆ. ಸಿಲಿಂಡರ್ನೇ? ಗ್ಯಾಸು ಸಿಲಿಂಡರ್ಗೆ ಬಂದು 2,500 ರೂಪಾಯಿ ಡೆಪಾಸಿಟ್ ಕೊಟ್ಟು ಹೋಗ್ಬೇಕು. ವಾಪಸ್ ತಾವಂಗ್ ಕೊಟ್ರೆ ಅದನ್ನ ರಿಟರ್ನ್ ಮಾಡ್ತೀರಾ? ಕೊಡ್ತೇವೆ. ಒಂದಿನ ನಿಮ್ದು ಫಂಕ್ಷನ್ ಮುಗ್ಗಡೆಗೆ ಎತ್ಕೊ ಬರ್ಬೇಕು. ಅದೀಗ ಶನಿವಾರ ಸಂಜೆ ಬಂದು ಇಟ್ಕೊಂಡು ಹೋಗ್ಬೇಕಾ ನಾವು? ಶನಿವಾರ ಯಾವಾಗ ಬೇಕು ನಿಮ್ಗೆ? ನಮಗೆ ಶನಿವಾರ ಸಂಜೆ ಬೇಕು. ಭಾನುವಾರ ಇರೋದಲ್ವಾ, ಶನಿವಾರ ಸಂಜೆ ಎತ್ಕೊಂಡು ಹೋಗ್ಬೇಕು ನಾನು. ಭಾನುವಾರ ಸಾಯಂಕಾಲ ಸಿಲಿಂಡರ್ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಸೋಮವಾರ ಬೆಳಗ್ಗೆ ಕೊಟ್ಟರು ತೊಂದರೆ ಇಲ್ಲ. ಅದಕ್ಕೇನು ಬಾಡಿಗೆ ಇಲ್ಲ ತಾನೆ? ಬಾಡಿಗೆ ಇಲ್ಲ. ನೀವೇನಾರ ನಾವು ಹೇಳಿದ್ ಒಂದಿನ ಮೀನ್ಸ್ ಕಂಪ್ನಿನ ರೂಲ್ಸ್ ಆಗಿದೆ. ಒಂದು ದಿನಕ್ಕೆ 100 ರೂಪಾಯಿ ಇಟ್ಕೋತಾರೆ. ಅದೇನು ಸಮಸ್ಯೆ ಆಗಲ್ವಾ? ಇಂಡಿಯನ್, ಭಾರತ್ ಆ ಥರ ಏನು? ನೀವು ಅಲ್ಲಿ ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಲ್ಲಿ. ಇಲ್ಲಿ ಅಲ್ಲ, ಇದ್ರ ಚೌಟ್ರಿ ಇದೆಲ್ಲ ಮನೆ ಹತ್ರನೇ. ಇದ್ರ ಸ್ಟವ್ ಇದ್ರ ಮಾಡ್ಬೇಕಾ? ಗ್ಯಾಸ್ದು ಇದು ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕು. ಇದ್ರದ್ದೇ ಚೇಂಜ್ ಮಾಡ್ಬೇಕಾ? ಅದನ್ನು ಸಪ್ರೇಟ್ ತಗೊಂಡೋಗ್ಬೇಕು ನಾವೀಗ. ದೊಡ್ಡವಲ್ಲ ತಗೊಳ್ಳೋದು. ಹೌದೌದು, ಡಬಲ್ ಇದು. ಗೌರ್ಮೆಂಟ್ ರೆಗ್ಯುಲೇಟರ್ ಇರುತ್ತೆ, ಹೌದು. ಪ್ರೈವೇಟ್ ರೆಗ್ಯುಲೇಟರ್ ಇದು ಡಬಲ್ ಗ್ಯಾಸ್ ಅದು. ಅದರ ಹಾಕೊಳ್ಳಿ, ರೆಗ್ಯುಲೇಟರ್ ಚೇಂಜ್ ಮಾಡ್ಬೇಕಷ್ಟೇ. ಚೇಂಜ್ ಮಾಡ್ಬೇಕಾ? ಎಷ್ಟಾಗುತ್ತಣ್ಣ ಅದು? ಎಲ್ಲ ನೀವು ಆಗತ್ತೆ, ಎಲ್ಲ ಬಂಡವಾಳ ಹಾಕ್ಬೇಕಂದ್ರೆ 4300 ರೂಪಾಯಿ ಅನ್ಕೊಳ್ಳಿ. ಅಂದ್ರೆ ಇವತ್ತು ತಗೊಂಡ್ರೆ ನೀವು ಶನಿವಾರ ರೇಟ್ ಏನು? ನಾನು ಶನಿವಾರ ಬಂದು ಒಂದು 3:30-4 ಗಂಟೆಗೆ ನಾವು ಶನಿವಾರ ರೇಟ್ ಏನಿರುತ್ತೋ ಗೊತ್ತಿಲ್ಲ ಅಣ್ಣ. ಹೇಳೋಣ ಅಷ್ಟೇ ಅಣ್ಣ. 4300 ರೂಪಾಯಿ ಗ್ಯಾಸು ಇವತ್ತು. ಅದು ಮತ್ತೆ ರೆಗ್ಯುಲೇಟರ್ ಒಂದು 350 ರೂಪಾಯಿ ರೆಗ್ಯುಲೇಟರ್, 700 ರೂಪಾಯಿ ಡೆಪಾಸಿಟ್. 7,000. 7,500. 7,300. ಕಮ್ಮಿ ಆಗಲ್ಲ. ನೋಡಿದ್ರಲ್ವಾ ರಾಜ್ಯ ರಾಜಧಾನಿಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟವನ್ನ, ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯನ್ನೇ ಹೇಗೆ ಬಂಡವಾಳ ಮಾಡಿಕೊಳ್ತಿದ್ದಾರೆ ಅಂತ. ರಿಪಬ್ಲಿಕ್ ಕನ್ನಡ ಕರಾಳ ಸಿಲಿಂಡರ್ ದಂಧೆಯನ್ನ ಎಕ್ಸ್ಪೋಸ್ ಮಾಡಿದೆ. ಸರ್ಕಾರ ಇನ್ನಾದ್ರೂ ಕೂಡ ಈ ದಂಧೆಕೋರರಿಗೆ ಮೂಗುದಾರ ಹಾಕಬೇಕಾಗಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.